ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರದಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಉಲ್ ಫಿತ್ರ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಮುಸ್ಲಿಮರು ಬೆಳಿಗ್ಗೆ ಅರ್ಹರಿಗೆ ಫಿತರ್ ಜಕಾತ್ ನೀಡಿದ ಬಳಿಕ ಹೊಸ ಬಟ್ಟೆ ಧರಿಸಿ ನಗರದ ಸುನ್ನಿ ಜಾಮಿಯಾ ಮಸೀದಿಯಿಂದ ಈದ್ ಮೆರವಣಿಗೆ ಹೊರಟು ಈದ್ಗಾ ಮೈದಾನದಲ್ಲಿ ಈದ್ ವಿಶೇಷ ನಮಾಜ್ ನಿರ್ವಹಿಸಲಾಗಿದೆ. ನಮಾಜ್ ನಿರ್ವಹಿಸಿ ಈದ್ ಸಂದೇಶ ಕೊಟ್ಟ ಸುನ್ನಿ ಜಾಮಿಯಾ ಮಸೀದಿ ಧರ್ಮಗುರುಗಳು ಆದ ಮೌಲಾನಾ ನಜರ್ ಆಲಂ ಸಾಬ್ ರವರು ಪವಿತ್ರ ರಂಜಾನ್ ಮಾಸದಲ್ಲಿ ನಾವು ಪಾಲಿಸಿದ ಶಿಸ್ತು, ಸಂಯಮ ಮತ್ತು ಪ್ರಾರ್ಥನೆಗಳು ಕೇವಲ ಒಂದು ತಿಂಗಳಿಗೆ ಮಾತ್ರ ಸೀಮಿತವಾಗದೆ ಜೀವನದ ಉದ್ದಕ್ಕೂ ಆ ದೈವ ಭಕ್ತಿಯನ್ನು ಉಳಿಸಿಕೊಳ್ಳುವಂತಾಗಲಿ. ಹಸಿದವರಿಗೆ ಊಟ ಬಡಿಸುವುದು ಮತ್ತು ಬಡವರ ಕಣ್ಣೀರು ಉಳಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶ. ಫಿತ್ರ್ ಜಕಾತ್ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ನಮ್ಮ ಕರ್ತವ್ಯ. ನೆರೆಹೊರೆಯವರೊಂದಿಗೆ, ಅನ್ಯ ಧರ್ಮೀಯ ಬಾಂಧವರೊಂದಿಗೆ ಪ್ರೀತಿ ಮತ್ತು ವಿಶ್ವಾಸದಿಂದ ವರ್ತಿಸುವ ಮೂಲಕ ಕೋಮು ಸೌಹಾರ್ದತೆಯನ್ನ ಕಾಪಾಡಬೇಕು. ಹಬ್ಬದ ಹೆಸರಲ್ಲಿ ಅನಾಚಾರ ಅಥವಾ ದುಂದುವೆಚ್ಚಗಳಿಗೆ ಅವಕಾಶ ಕೊಡದೆ ಶರಿಯತ್ ಚೌಕಟ್ಟಿನೊಳಗೆ ಸಂಭ್ರಮಿಸಬೇಕು. ರಂಜಾನ್ ನಮಗೆ ಕಲಿಸಿದ ತಾಳ್ಮೆ ಮತ್ತು ದೈವ ಭಕ್ತಿ ನಮ್ಮ ಮುಂದಿನ ಜೀವನದ ದಾರಿದೀಪವಾಗಲಿ. ಸಮಾಜದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲಿ ಮತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಅಲ್ಲಾಹನು ಬರ್ಕತ್ ಕೊಡಲಿ. ಈದ್ ಹಬ್ಬದ ಪವಿತ್ರ ಸಂದೇಶವು ಜಾಗತಿಕ ಸಾಮರಸ್ಯ, ಪರಸ್ಪರ ಗೌರವ ಹಾಗೂ ಎಲ್ಲ ಗಡಿಯನ್ನ ಮೀರಿದ ಶಾಶ್ವತ ಶಾಂತಿಗೆ ಪ್ರೇರಣೆಯಾಗಲಿ ಎಂದಿದ್ದಾರೆ. ಯುವ ಜನತೆ ಮಾದಕ ವ್ಯಸನಗಳಿಗೆ ಬಲಿಯಾಗದಂತೆ ಜಾಗೃತಿ ಮೂಡಿಸಿದ್ರು. ಅಲ್ಲದೆ ಎಲ್ಲರೂ ಕೂಡ ಪರಸ್ಪರ ಸಹೋದರರಂತೆ ಬದುಕಿ ಶಾಂತಿಯ ವಾತಾವರಣ ನಿರ್ಮಿಸುವಂತೆ ಸೌಹಾರ್ದ ಸಂದೇಶ ಕೊಟ್ಟಿದ್ದಾರೆ. ನಂತರ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಸ್ಥಳೀಯ ಶಾಸಕರು ಆದ KM ಶಿವಲಿಂಗೇಗೌಡರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಹಾಗೂ ಜನತೆಗೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಪವಿತ್ರ ಹಬ್ಬವು ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ ಅಂತ ಅವರು ಹಾರೈಸಿದ್ದಾರೆ. ಇದೇ ವೇಳೆ ಜಾಗತಿಕವಾಗಿ ಸೃಷ್ಟಿಯಾಗಿರುವಂತಹ ಯುದ್ಧ ಮತ್ತು ಸಂಘರ್ಷದ ವಾತಾವರಣವು ತಿಳಿಯಾಗಿ ಎಲ್ಲೆಡೆ ಶಾಂತಿ ಸ್ಥಾಪನೆಯಾಗಲಿ ಮತ್ತು ಸಂಕಷ್ಟದಲ್ಲಿ ಇರುವವರಿಗೆ ದೈವಿಕ ನೆರವು ಸಿಗಲಿ ಅಂತ ಆಶಿಸಿದ್ದಾರೆ. ಜಗತ್ತಿನ ಪ್ರಬಲ ಶಕ್ತಿಗಳು ಯುದ್ಧದ ಉನ್ಮಾನದಲ್ಲಿ ಇದೆ. ಮನುಷ್ಯ ಜೀವಗಳು ಅಮಾನವೀಯವಾಗಿ ಜೀವ ತೆತ್ತಿದೆ. ಈ ಅಮಾನುಷ ಕ್ರೌರ್ಯಗಳು ಕೊನೆಗೊಂಡು ಜಾಗತಿಕ ಶಾಂತಿ ಸಮಾಧಾನಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. वरना आपकी ईद कोई ईद माने नहीं रखती. ईद वही है जिसमें दूसरों की खुशियां भी शामिल हो जाएं. अल्लाह का कलाम कहता है वफी अमवालिहिम हक़्क़ुल लिस्साइल वल महरूम. तुम्हारे मालों के अंदर महरूम और साइलों का भी हक है. हमने जो तुम्हें अता फरमाया उन्हें भी अपनी जानिब से अता कर दिया था. लेकिन हम में से बास लोग ही हैं जो कुछ देते हैं, वरना तो जेब में हाथ डाला और जेब ही में रह जाता. ये याद रखिए. आज का दिन जो है बंदगाने खुदा के साथ मोहब्बत के साथ पेश आने का दिन है. अपने दिलों से नफरत निकालने का दिन है. क्यों? आज का वो दिन है कि अल्लाह तबारक व तआला ने ऐलान आम फरमाया, मेरे बंदे जब ईदगाह से वापस पलट कर आते हैं तो मेरी रहमत उन्हें अपनी आगोशी रहमत में लेके माफ फरमा देती. वो दिन है. लेकिन अब ऐसे भी जमाना गुजरा है कि लोगों ने ईद मनाई लेकिन ईद का कोई समरा नहीं मिल पाया. ಈ ಶುಭ ಸಂದರ್ಭದಲ್ಲಿ ಆಯೋಜನೆಗೊಂಡಿರತಕ್ಕಂತ ಈ ಪ್ರಾರ್ಥನಾ ಮಂದಿರದ ಈ ವ್ಯವಸ್ಥೆಯೊಳಗೆ ಆಯೋಜನೆಗೊಂಡಿರತಕ್ಕಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರು ಆದಂತಹ ಸಂತೋಷ್ ಕುಮಾರ್ ಸಾಹೇಬ್ರವರೇ, ನಗರಸಭೆಯ ಆಯುಕ್ತರವರೇ ಮತ್ತು DSP ಸಾಹೇಬ್ರೆ, ರಕ್ಷಣಾ ವೇದಿಕೆಯ ಮುಖ್ಯಸ್ಥರಾದಂಥ ಹೇಮಂತ್ ರವರೇ, ಸಮಾಜದ ಎಲ್ಲ ನನ್ನ ಆತ್ಮೀಯ ಹಿರಿಯ ಕಿರಿಯ ನನ್ನ ಆತ್ಮೀಯ ಬಂಧುಗಳೇ, ಇದೊಂದು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಪವಾಡಗಳಲ್ಲಿ ಒಂದು ಅದ್ಭುತವಾದಂಥ ಪವಾಡ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಡೀ ಪ್ರಪಂಚದಲ್ಲಿ ಮಾನವ ಜನ್ಮಕ್ಕೆ ಆ ಭಗವಂತ ದಾರಿದೀಪ ಮಾಡಿಕೊಟ್ಟಿದ್ದಾನೆ, ಜನ್ಮವನ್ನು ಕೊಟ್ಟಿದ್ದಾನೆ ಭಗವಂತ. ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಹೇಳಲಿಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥ ರೀತಿಯಲ್ಲಿ ಆಘಾತ ಉಂಟಾಗ್ತಾ ಇರತಕ್ಕಂಥದ್ದನ್ನ ದೃಶ್ಯ ಮಾಧ್ಯಮದಲ್ಲಿ ನೋಡ್ತಾ ಇದೆ. ಭಗವಂತ ಹಿಂದೆ ನಮಗೆ ಇದನ್ನೆಲ್ಲ ದಿವ್ಯ ಜ್ಞಾನದ ಶಕ್ತಿಯನ್ನು ಕೊಟ್ಟಿರಲಿಲ್ಲ.
ಯಾರೋ ಋಷಿ ಮುನಿಗಳಿಗೆ, ಯಾರೋ ತಪಸ್ವಿಗಳಿಗೆ, ಯಾರೋ ತತ್ವಜ್ಞಾನಿಗಳಿಗೆ ಮಾತ್ರ ಯಾರು ಆ ಭಗವಂತನನ್ನ ವರಿಷ್ಠತರ ಅವರಿಗೆ ಕೊಟ್ಟಿದ್ರು. ಆದ್ರೆ ಈಗ ಭಗವಂತ ಏನ್ ಮಾಡಿದ್ದಾನೆ, ಇಡೀ ಮನುಕುಲಕ್ಕೆ ಕೊಟ್ಟಿದ್ದಾನೆ. ಇಡೀ ಮನುಕುಲಕ್ಕೆ ಪ್ರಪಂಚಾದ್ಯಂತ ನಡೆಯತಕ್ಕಂತ ಆ ದೃಶ್ಯಗಳನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ಆಶ್ಚರ್ಯಕರವಾದಂತ ರೀತಿಯಲ್ಲಿ ಬರ್ತಾ ಇದೆ. ಇಷ್ಟಕ್ಕೆ ಮಾತ್ರ ಈ ಭಗವಂತ ಜನ್ಮ ಕೊಟ್ಟೆ, ಈ ಜನ್ಮ ಸಾರ್ಥಕವಾಯಿತೆ ಅಂತಕ್ಕಂಥದ್ದನ್ನ ಜ್ಞಾಪಕ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿ ಈ ಮನುಕುಲಕ್ಕೆ ನೆಲೆಯಲ್ಲಿ ದಿಕ್ಕಿಯಲ್ಲಿ ಅಂತಕ್ಕಂಥದ್ದನ್ನ ಸೃಷ್ಟಿ ಆಗ್ತಾ ಇದೆ. ನಾನು ಇಂಥ ಸಂದರ್ಭದಲ್ಲಿ ನಾನು ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತೇನೆ, ಇಲ್ಲ ಈ ಮನುಕುಲ ಶಾಶ್ವತವಾಗಿ ಈ ಭೂಲೋಕದಲ್ಲಿ ಇರಬೇಕು. ಈ ಮನುಕುಲದಲ್ಲಿ ಯಾವ ರೀತಿ ಈ ಮನುಕುಲ ಅಂತಕ್ಕಂಥದ್ದನ್ನ ನೀನು ಸೃಷ್ಟಿ ಮಾಡಿ ಈ ಭೂಲೋಕಕ್ಕೆ ಕಳಿಸಿದೆಯೋ ಅದನ್ನ ಎಲ್ಲ ರೀತಿಯಿಂದ, ಎಲ್ಲರ ಶೋಧನ ಭಾವದಿಂದ ಪ್ರತಿಯೊಬ್ಬ ಮಾನವರು ಒಂದು ಅಂತಕ್ಕಂಥ ಕೀರ್ತಿಯನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಭಗವಂತ ನೀನು ಕೊಡು. ನಮಾಜ್ ಬಳಿಕ ಪರಸ್ಪರ ಹಬ್ಬದ ಶುಭಾಶಯ ಹಾಗೂ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಆದ ಸಂತೋಷ್ ಕುಮಾರ್, ಡಿವೈಎಸ್ಪಿ ಅವರು ಆದ ಗೋಪಿ, ನಗರಸಭೆ ಪೌರಾಯುಕ್ತರು ಆದ ಕೃಷ್ಣಮೂರ್ತಿ, ನಗರಸಭೆ ನಿಕಟಪೂರ್ವ ಅಧ್ಯಕ್ಷರು ಆದ ಎಂ ಸಮೀವುಲ್ಲಾ, ಹಾಸನ ಜಿಲ್ಲೆ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷರು ಆದ ಸೈಯದ್ ಸಿಕಂದರ್, ಕರಿವೆ ಜಿಲ್ಲಾ ಉಪಾಧ್ಯಕ್ಷರು ಆದ ಹೇಮಂತ್ ಕುಮಾರ್ ಮುಸ್ಲಿಂ ಬಾಂಧವರಿಗೆ ಈದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರು ಆದ ಅಫ್ರೋಜ್ ಪಾಷಾ, ಕಾರ್ಯದರ್ಶಿ ಅಬ್ದುಲ್ ಜಮೀಲ್ ಖಜಾಂಚಿ, ಸೈಯದ್ ಸಾಬ್ ಹಾಗೂ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಪರ್ವೀಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.